ಅಂತ ಹೇಳ್ಬೇಕಷ್ಟೇ ಅವ್ರಿಗೆ. ಇದು ರಾಜ್ಯಕ್ಕೂ ಅವಮಾನ, ಬೇರೆಯವ್ರಿಗೂ ಅವಮಾನ ಮಾಡ್ದಂಗೆ ಅನ್ಸ್ತದೆ. ಅಂದ್ರೆ ಕಾಳಜಿ ಇಲ್ಲ ನಿಮಗೆ ಅಂತ ಹೇಳೋವಂಥದ್ದು. ಆದ್ರಿಂದ ಇಲ್ಲಿ ಉತ್ತರ ಕರ್ನಾಟಕದ ದ್ರಾಕ್ಷಿ ಬೆಳೆಗಾರರ ಕಣ್ಣೀರು ತೊಳಿಬೇಕಾಯ್ತು ಸರ್ಕಾರ. ಸಬ್ಸಿಡಿ 500 ಕೋಟಿ ಕೊಡ್ತೀನಿ ಅಂದ್ರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಅದಕ್ಕೆ ಇಲ್ಲ. ಅದು ಫೋಟೋ ಕೊಟ್ಟಿರೋದು ಆಯ್ತಾ, ದಿನೇಶ್ ಗುಂಡೂರಾವ್ ಅವರು ಹೋಗಿ ಫ್ಲೈಟಿಂದ ಇಳಿದಾಗ ಕೊಟ್ಟಿರೋ ಫೋಟೋ ಇದು. ಅದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗನ್ಸುತ್ತೆ ಇವೆಲ್ಲನೂ ಕೂಡ ಸರ್ಕಾರ ಚುನಾವಣೆಗೆ ಮುಂಚೆ ನೀವೇನು ಹೇಳಿದ್ರಿ, ಚುನಾವಣೆ ಆದ್ಮೇಲೆ ಯಾಕೆ ಮರ್ತೀರಿ ಸಿದ್ದರಾಮಯ್ಯನವರೇ ಅಂತ ನಾವು ಕೇಳ್ತಾ ಇದ್ದೀರಿ. ಮುಖ್ಯಮಂತ್ರಿ ನೀವೇ ಹೇಳಿದ್ದು ಆವರ್ತ ನಿಧಿ ಇಡ್ತೀರಿ ಅಂತೇಳಿ, ದ್ರಾಕ್ಷಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತೇನು ಇಲ್ಲ ಅಂದ್ರೆ ಗೆದ್ದ ಮೇಲೆ ಹೊರಟೋಯ್ತು. ಅದೇನೋ ಹೇಳ್ತಾರಲ್ಲ, ಏಣಿ ಹತ್ತದ ಮೇಲೆ ಏಣಿನ ಎಗರ್ಸ್ ಒದ್ರಂತೆ. ಮೊನ್ನೆ ಹೇಳೋದು ಬೇಡ, ಏನೋ ದೇವೇಗೌಡರು ಏನೋ ಪ್ರೆಸ್ ಮೀಟ್ ಮಾಡಿದ್ರು, ನಾನೇ ಮಾಡಿದ್ದು ಸಿದ್ದರಾಮಯ್ಯನವ್ರಿಗೆ, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ನನ್ನೇ ಮರ್ತ್ಬಿಟ್ಟವ್ರೆ ಅಂತ ಹೇಳಿದ್ ಜ್ಞಾಪಕ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹಂಗಾಗೋಯ್ತು ಇಲ್ಲಿ. ಅವ್ರು ಬಿಡಿ ಏನೋ ಮಾಡ್ಕೊಂಡೆ, ಅದು ಪಾಲಿಟಿಕ್ಸು, ಅವ್ರದ್ದು ಗುರು ಶಿಷ್ಯರ ಸಂಬಂಧ ಏನಾನ ಹಾಕೊಂಡ್ಲಿ. ಈಗ ದೂರ ಆಗವ್ರೆ ವೈರಿಗಳು, ಅದು ಬೇರೆ ಪ್ರಶ್ನೆ. ಅಷ್ಟಿದ್ರು ಮೊನ್ನೆ ಹೋಗಿದ್ರು, ಆರೋಗ್ಯ ವಿಚಾರಣೆ ಮಾಡಕ್ ಹೋಗಿದ್ರು. ಆ ಪ್ರೀತಿ ಹಳೆ ಪ್ರೀತಿಯಿಂದ ಹೋಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವೇ ಹೇಳಿ, ರೈತರಿಗೆ ಯಾಕೆ ಮೋಸ ಮಾಡಿದ್ರಿ? ನೀವು ಕೊಡ್ಬೇಕಾಗಿತ್ತಲ್ಲ. ನುಡಿದಂತೆ ನಡೆದ ಸರ್ಕಾರ 20-30 ಕೋಟಿ ಖರ್ಚು ಮಾಡಿದ್ರಿ. ಈಗ ನಾನು ಓದಿದ್ದೆಲ್ಲ ನೀವೇ ಹಾಕಿರೋದು, ನೀವೇ ಪ್ರಿಂಟ್ ಮಾಡಿರೋದು, ನೀವೇ ಟ್ವೀಟ್ ಮಾಡಿರೋದು. ನುಡಿದಂತೆ ಎಲ್ಲಿ ನಡೆದಿದ್ದೀರಾ? ನೀವು ನುಡಿದಂತೆ ನಡೆದೇ ಇಲ್ಲ ನನ್ಗನ್ಸೋ ಪ್ರಕಾರ. ನಾನು ಹೇಳ್ದಲ್ಲ, ಬರಗಾಲ ಬಂತು ಇವ್ರ ಸರ್ಕಾರ ಇದ್ದಾಗ, ಫ್ಲಡ್ ಆಯ್ತು. ಇದಕ್ಕೊಂಥರ ನನ್ಗನ್ಸ್ತತೆ ಈ ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ. ಇದು ಸಂವೇದನೆ ಇಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ, ಬಹಳ ವರ್ಷ ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ಜಾಸ್ತಿ ಏನಾನ ಮಾತಾಡ್ಬಿಟ್ರೆ, ಯಾರನ್ನ ಸಿಕ್ಕಿದ್ರೆ, ಯಾರನ್ನ ಸರಿಯಾದವ್ರು ಸಿಕ್ಕಾಕೊಂಡ್ರೆ, ನಿನ್ಗೆ ಸಂಧಿ ಗೊತ್ತು, ಸಂಧಿ ಯಾವುದು ಶುರು ಮಾಡ್ಕಂತಾರೆ. ಜಾಸ್ತಿ ಮಾತಾಡಿದ್ರೆ, ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನ್ಗೆ? ನೊಗ ಹೆಂಗ್ ಕಟ್ತಿ ಅಂತ ಗೊತ್ತಾ? ಉಳುಮೆ ಮಾಡಕ್ಕೆ ಎಷ್ಟು ಎತ್ತಬೇಕಾದ್ರೆ ಕೊಡ್ತಾರೆ. ಕೇಳ್ತಾರೆ, ನನಗೂ ಇದೇ ಥರನೇ ಹೇಳ್ತಾರೆ. ನಮಗೆಲ್ಲ ಇಷ್ಟು ಕೇಳ್ತಿರಲ್ಲ. ಈಗ ರೈತ ಕೇಳ್ತಾವನೆ ನಿಮ್ಮನ್ನ. ನೀವು ರೈತರೇ ಆಗಿದ್ರೆ, ನೀವು ಉಳುಮೆ ಮಾಡಿದ್ರೆ, ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತ್ರಿ? ಇದು ರೈತರಿಗೆ ಮಾಡಿದಂತ ದ್ರೋಹ ಅಲ್ವಾ? ರೈತರು ಕೇಳ್ತಾ ಇದ್ದಾರೆ. ನಮಗ್ ಬಾಯಿ ಮುಚ್ಚಿಸ್ಬೋದು, ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ರೊಚ್ಚಿಗೆದ್ದಿದ್ದಾರೆ, ಉತ್ತರ ಕರ್ನಾಟಕದಲ್ಲಂತೂ ರೊಚ್ಚಿಗೆದ್ದಿದ್ದಾರೆ. ಅದರಿಂದ ನೀವು ಒಂದು ರೀತಿ ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ಈ ಸರ್ಕಾರ, ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ. ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಬರೋಣ, ಬೇಕಾದ್ರೆ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ಇದಕ್ಕೂ ನಾ ಹೇಳ್ತೀರಿ. ಮೊನ್ನೆ ಹೇಳಿದ್ರು, ಟಿವಿ ಇಂಟರ್ವ್ಯೂನಲ್ಲಿ, ಪ್ರೆಸ್ಸಲ್ಲಿ ಹೇಳಿದ್ರು, ಬಿಜೆಪಿಯವ್ರಿಗೇನು ಮಾನ ಮರ್ಯಾದೆ ಇದೆಯನ್ರಿ, ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನೇನಿಲ್ಲ, ನಾನು ಮುಖ್ಯಮಂತ್ರಿ ಕೇಳಕ್ಕೆ ಇಸ್ತೀನಿ, ಮಾನ ಮರ್ಯಾದೆ ಇಲ್ಲ ಅಂತ ನಮ್ಗೆ ಹೇಳಿದ್ದೀರ. ಬೆಳಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನನಗೆ, ವಿಜಯೇಂದ್ರ ಅವರು, ನೋಡಿ ಹಿಂಗೆ ಅಂದಿದ್ದಾರೆ ಸಿದ್ದರಾಮಯ್ಯನವರು, ಸರಿನಾ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದಲ್ಲಿ 2422 ರೈತರ ಆತ್ಮಹತ್ಯೆ ಆಗಿದೆ. 422 ಆತ್ಮಹತ್ಯೆ. ಕಬ್ಬು ಬೆಳೆಗಾರದ್ದು 32 ಜನ ಕಬ್ಬು ಬೆಳೆಗಾರರೇ ಆತ್ಮಹತ್ಯೆ ಮಾಡಿದ್ದಾರೆ. ಕಬ್ಬು ಬೆಳೆಯೋರು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀರಿ ನಾವು. ಆತ್ಮಹತ್ಯೆ, ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ. ಇದನ್ನ ಸ್ಟ್ಯಾಟಿಸ್ಟಿಕ್ಸು ಬಂದಿದೆ, ನಾನು ಸ್ಟ್ಯಾಟಿಸ್ಟಿಕ್ಕು ಕೊಡ್ತೀನಿ. ಬಿಡುಗಡೆ ಮಾಡಿರೋವಂಥದ್ದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಟಣೆ. 2.5 ವರ್ಷಗಳಲ್ಲಿ ರಾಜ್ಯದಲ್ಲಿ 2422 ರೈತರ ಸಾವಿಗೆ ಶರಣು. ಇದು ಬಂದಿರೋವಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಕರ್ನಾಟಕ
ಎಷ್ಟು ಪರ್ಸೆಂಟೇಜು? 22.5% ಕರ್ನಾಟಕ. ಆಂಧ್ರ ಪ್ರದೇಶ ಕೇವಲ 8.6%. ಆಂಧ್ರ ಪ್ರದೇಶ ಕೇವಲ ನಮ್ಮ ಪಕ್ಕದ ರಾಜ್ಯ, ನಾನು ದೂರ ದೂರ ಓದ್ತಾ ಇಲ್ಲ. ತಮಿಳ್ನಾಡು 5.9%. ತಮಿಳ್ನಾಡು 5.9%. ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ನಾನು ಪಕ್ಕದ್ದು ಹೇಳಿದೆ, ನಮ್ಮ ಸುತ್ತಮುತ್ತ ಇರೋರನ್ನ ಹೇಳಿದೆ. ನೀವು ಹೇಳೋ ಇದ್ದೇ ಇದೆಯಲ್ಲ, ನೀವು ಹೇಳಕ್ಕೆ. ನಾನೇನು ಮೊನ್ನೆನೇ ಹೇಳಿದೆ, ಅದು ಹೇಳಿದ್ಕೆ ಇಷ್ಟೊತ್ತು ಕೃಷ್ಣ ಅವರೇ, ಇಷ್ಟೊತ್ತು ನಾನು ಹೇಳಿದ್ಕೆ ಅದು ತಪ್ಪು ಅಂತ ಹೇಳ್ಬಿಟ್ರು. ನಾನು ಊರಿಗೊಬ್ಬನೇ ಅದೇನು ಹೇಳಿದೆ, ಊರಿಗೊಬ್ಬರೇ ಗೌಡ್ರು ಅಂತ ಹೇಳಿದೆ, ಎರಡೂ ಹೇಳಿದೆ. ಹೆಂಗೆ ಹೇಳ್ಬಾರ್ದು ಅಂತ ಹೇಳಿದ್ರು ನಿಮ್ಮವ್ರು. ಅದಕ್ಕೆ ನಾನು ಹೇಳಲ್ಲ. ಯಾಕೆ ಹೇಳಿ ನಿಮಗೆ? ನೀವು ಅದಕ್ಕೆ ರೆಡಿ ಇರ್ತೀರ. ಹೇಳ್ಬಿಟ್ಟೆ ಹಿಂಗೆ ನಾನು ನೋಡ್ತೀನಲ್ಲ, ಸಿದ್ದರಾಮಯ್ಯನವ್ರು ಇಳಿದೋಗವಾಗ ನಿಮ್ಗೆ ಹೇಳ್ಬಿಟ್ಟು ಹೋಗ್ತಾರೆ, ರೆಡಿ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಓಡ್ತಾರೆ. 100% ನನಗೂ ಗೊತ್ತಿದೆ. ಅದರಿಂದ ಇದು ಆತ್ಮಹತ್ಯೆಯ ಪ್ರೋಗ್ರೆಸಿವ್ ರಿಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಇದು. ಒಂದು ಸರ್ಕಾರನ ಅಳಿಯೋದು ಹೆಂಗೆ ಅಳಿತೀರ ಒಂದು ಸರ್ಕಾರನ? ಇಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಸರ್ಕಾರದ ಮಾರ್ಕ್ಸ್ ಕಾರ್ಡನ್ನ ಇದನ್ನ ನಾನು ಓದಿದ್ದೀನಿ. ಇಷ್ಟು ಮಾರ್ಕ್ಸ್ ಇವ್ರಿಗೆ ಬಂದಿದೆ. ಇದು ರೈತರ ಪರವಾದಂತ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಯಾವ ಮುಖ ಇಟ್ಕೊಂಡು ಹೇಳ್ಬೇಕು ನೀವು ಕಾಂಗ್ರೆಸ್ ಅವರು?